ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಪಾನ್ ಕಾರ್ಡ್ ಅಪ್ಡೇಟ್ 2026 ನಿಮ್ಮ ಪಾನ್ ಕಾರ್ಡು ನಿಷ್ಕ್ರಿಯ ಆಗಲಿದೆ. ಯಾಕೆ ಗೊತ್ತಾ ಅಂತ ಈ ವಿಡಿಯೋನಲ್ಲಿ ನೋಡೋಣ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಭಾರತದ ಆದಾಯ ತೆರಿಗೆ ಇಲಾಖೆಯ ಪ್ಯಾನ್ ಕಾರ್ಡ್ ಹೊಂದಿರುವ ಎಲ್ಲ ನಾಗರಿಕರಿಗೆ ಒಂದು ಮಹತ್ವದ ಎಚ್ಚರಿಕೆಯನ್ನು ನೀಡಿದೆ. ಡಿಸೆಂಬರ್ 31, 2025 ಪ್ಯಾನ್ ಕಾರ್ಡ್ ಅನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡದಿದ್ದರೆ ಜನವರಿ 1, 2021ರಿಂದ ನಿಮ್ಮ ಪ್ಯಾನ್ ಕಾರ್ಡ್ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳ್ಳಲಿದೆ. ಈ ನಿಯಮವು ದೇಶದ ಕೋಟ್ಯಾಂತರ ಪ್ಯಾನ್ ಕಾರ್ಡ್ ಹೊಂದಿರುವವರ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ, ಬ್ಯಾಂಕ್ ವಹಿವಾಟು, ಹೂಡಿಕೆ, ಮರುಪಾವತಿ ಪಡೆಯುವಿಕೆಯ ಎಲ್ಲ ಸ್ಥಗಿತಗೊಳ್ಳಬಹುದು. ಈ ಲೇಖನದಲ್ಲಿ ಪ್ಯಾನ್ ಆಧಾರ್ ಲಿಂಕ್ನ ಅಗತ್ಯತೆ, ಗಡುವು, ಪರಿಣಾಮಗಳು, ಯಾರೆಲ್ಲ ಲಿಂಕ್ ಮಾಡಬೇಕು ಮತ್ತು ಆನ್ಲೈನ್ನಲ್ಲಿ ಹೇಗೆ ಲಿಂಕ್ ಮಾಡುವುದು ಎಂಬುದನ್ನು ಸಂಪೂರ್ಣ ವಿವರವಾಗಿ ತಿಳಿಸಲಾಗಿದೆ. ಗಡುವು ಮತ್ತು ನಿಷ್ಕ್ರಿಯತೆ ಜನವರಿ 1, 2026ರಿಂದ ಏನಾಗುತ್ತದೆ ಅಂತ ನೋಡೋದಾದರೆ, ಹಣಕಾಸು ಸಚಿವಾಲಯದ ಏಪ್ರಿಲ್ 3, 2025 ಅಧಿಸೂಚನೆಯ ಪ್ರಕಾರ ಡಿಸೆಂಬರ್ 31, 2025 ಮಧ್ಯರಾತ್ರಿಯ ನಂತರ ಪ್ಯಾನ್ ಆಧಾರ್ ಲಿಂಕ್ ಆಗದಿದ್ದರೆ ಮರುದಿನ ಅಂದರೆ ಜನವರಿ 1, 2026ರಿಂದ ಪ್ಯಾನ್ ಕಾರ್ಡ್ ಸಂಪೂರ್ಣ ನಿಷ್ಕ್ರಿಯವಾಗುತ್ತದೆ. ಇದು ಕೇವಲ ಎಚ್ಚರಿಕೆಯಲ್ಲ, ಕಾನೂನುಬದ್ಧ ಕ್ರಮ. ಟ್ಯಾಕ್ಸ್ ಪಡ್ವಿ ಆದಾಯ ತೆರಿಗೆ ತಜ್ಞರ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಬಗ್ಗೆ ತೀವ್ರ ಚರ್ಚೆ ನಡೆಯುತ್ತಿದೆ. ಈ ಗಡುವನ್ನು ಮೀರಿದರೆ ಪ್ಯಾನ್ ಮರುಸಕ್ರಿಯಗೊಳಿಸಲು ₹1000 ದಂಡ ಮತ್ತು 30 ದಿನಗಳ ಕಾಯುವ ಅವಧಿ ಅನ್ವಯವಾಗುತ್ತದೆ. ಇನ್ನು ಯಾರೆಲ್ಲ ಪ್ಯಾನ್ ಆಧಾರ್ ಲಿಂಕ್ ಮಾಡಬೇಕು ಅಂತ ನೋಡೋದಾದರೆ, ಅಕ್ಟೋಬರ್ 1, 2024 ಮೊದಲು ಆಧಾರ್ ದಾಖಲಾತಿ ID ಬಳಸಿ ಪ್ಯಾನ್ ಪಡೆದವರು. ಎರಡನೇದು, ಆಧಾರ್ ಸಂಖ್ಯೆಯನ್ನು ಅಧಿಕೃತವಾಗಿ ಪಡೆದ ನಂತರವೂ ಲಿಂಕ್ ಮಾಡದಿರುವವರು. ಮೂರನೇದು, ಪ್ಯಾನ್ ಹೊಂದಿರುವ ಎಲ್ಲ ವ್ಯಕ್ತಿಗಳು HUF ಕಂಪನಿ ಟ್ರಸ್ಟ್ ಹೊರತುಪಡಿಸಿ. ಲಿಂಕ್ ಮಾಡದಿದ್ದರೆ ಏನಾಗುತ್ತೆ ಅನ್ನೋ ಸಂಪೂರ್ಣ ವಿವರ ನೋಡೋಣ. ಪರಿಣಾಮ ITR ಸಲ್ಲಿಕೆ ಅಂದರೆ ವಿವರ ಬಂದು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಲು ಅಥವಾ ಪರಿಶೀಲಿಸಲು ಸಾಧ್ಯವಿಲ್ಲ. ರೀಫಂಡ್ ಅಂದರೆ ವಿವರ ಬಂದು ತೆರಿಗೆ ಮರುಪಾವತಿಯನ್ನು ಪಡೆಯಲಾಗುವುದಿಲ್ಲ. ಪ್ಯಾನ್ ಸಕ್ರಿಯಗೊಳ್ಳುವವರೆಗೂ ತಡೆ ಹಿಡಿಯಲಾಗುತ್ತದೆ. ಬಾಕಿ ರಿಟರ್ನ್ಗಳು ಅಂದರೆ ಹಿಂದಿನ ವರ್ಷಗಳ ರಿಟರ್ನ್ಗಳನ್ನು ಪ್ರಕ್ರಿಯೆಗೊಳಿಸಲಾಗುವುದಿಲ್ಲ. TDS ಅಥವಾ TCS ಕ್ರೆಡಿಟ್ ಫಾರ್ಮ್ 26ASನಲ್ಲಿ TDS ಅಥವಾ TCS ಕ್ರೆಡಿಟ್ ಕಾಣಿಸಿಕೊಳ್ಳುವುದಿಲ್ಲ. ಹೆಚ್ಚಿನ TDS ಅಥವಾ TCS ಅಂತ ನೋಡೋದಾದರೆ ಸಾಮಾನ್ಯಕ್ಕಿಂತ 2ರಷ್ಟು TDS ಅಥವಾ TCS ಕಡಿತವಾಗುತ್ತದೆ. ಹೊಸ ವಹಿವಾಟುಗಳು ಅಂತ ನೋಡೋದಾದರೆ ಹೊಸ ಬ್ಯಾಂಕ್ ಖಾತೆ, ಹೂಡಿಕೆ, ಷೇರು ವ್ಯಾಪಾರ, KYC ನವೀಕರಣ ಎಲ್ಲವೂ ಸ್ಥಗಿತಗೊಳ್ಳುತ್ತದೆ. ಅಂದರೆ ಫಾರ್ ಎಕ್ಸಾಂಪಲ್, ನಿಮ್ಮ ಸಂಬಳದಿಂದ ಕಡಿತವಾಗುವ TDS ಅಂದರೆ 10,000 ಆದರೆ ಎಕ್ಸಾಂಪಲು, ನಿಷ್ಕ್ರಿಯ ಪ್ಯಾನ್ನಿಂದಾಗಿ 20,000 ಕಡಿತವಾಗಬಹುದು. ಇನ್ನು ನಿಮಗೆಲ್ಲ ಅನುಮಾನ ಇದ್ದೇ ಇರುತ್ತೆ, ಪ್ಯಾನ್ ಆಧಾರ್ ಲಿಂಕ್ ಹೇಗೆ ಮಾಡುವುದು ಅನ್ನೋದನ್ನು ಸಂಪೂರ್ಣವಾಗಿ ಇಲ್ಲಿ ತಿಳ್ಕೊಳ್ಳೋಣ. ಮೊದಲನೇ ಅಂತ ಬಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ತೆರೆಯಿರಿ. ಇನ್ಕಂಪ್ಲೀಟ್ ಟ್ಯಾಕ್ಸ್ ಗೌರ್ಮೆಂಟ್ ಇನ್. ಎರಡನೇದು, ಕ್ವಿಕ್ ಲಿಂಕ್ ಆಧಾರ ಮೇಲೆ ಕ್ಲಿಕ್ ಮಾಡಿ. ಹಂತ 2 ಬಂದು ವಿವರಗಳನ್ನು ನಮೂದಿಸಿ. ಪ್ಯಾನ್ ಸಂಖ್ಯೆ, ಆಧಾರ್ ಸಂಖ್ಯೆ, ಹೆಸರು, ಮೊಬೈಲ್ ಸಂಖ್ಯೆ. ಹಂತ 3 ಬಂದು OTP ಪರಿಶೀಲನೆ. ಆಧಾರ್ಗೆ ಲಿಂಕ್ ಆದ ಮೊಬೈಲ್ಗೆ OTP ಬರುತ್ತದೆ. OTP ನಮೂದಿಸಿ ವ್ಯಾಲಿಡೇಟ್ ಮಾಡಿ. ಹಂತ 4 ಬಂದು ಸ್ಥಿತಿ ಪರಿಶೀಲಿಸಿ. ಲಿಂಕ್ ಆಧಾರ್ ಸ್ಟೇಟಸ್, ನಿಮ್ಮ ಲಿಂಕ್ ಸ್ಥಿತಿ ಪರಿಶೀಲಿಸಿ. ಅಕಸ್ಮಾತ್ ನಿಮ್ಮದು ನಿಷ್ಕ್ರಿಯ ಪ್ಯಾನ್ ಏನಾದರೂ ಇದ್ದರೆ ಮೊದಲು ₹1000 ಶುಲ್ಕ ಪಾವತಿಸಿ ನಂತರ ಲಿಂಕ್ ಮಾಡಿ. ಲಿಂಕ್ ಸ್ಥಿತಿ ಹೇಗೆ ಪರಿಶೀಲಿಸುವುದು ಅಂತ ನೋಡೋದಾದರೆ, ಇನ್ಕಮ್ ಟ್ಯಾಕ್ಸ್ ಗೋವಿನ್ ಲಿಂಕ್ ಆಧಾರ್ ಸ್ಟೇಟಸ್. ಎರಡನೇದು, ಪ್ಯಾನ್ ಮತ್ತು ಆಧಾರ್ ನಮೂದಿಸಿ. ಮೂರನೇದು, ವ್ಯೂ ಸ್ಟೇಟಸ್ ಅಂದರೆ ಲಿಂಕ್ಡ್ ಎಂದು ಕಾಣಿಸಿದರೆ ಸುರಕ್ಷಿತ. ನೋಡಿದ್ರಲ್ಲ,
ಪಾನ್ ಕಾರ್ಡನ್ನು ಯಾವ ರೀತಿಯಾಗಿ ನಿಷ್ಕ್ರಿಯ ಮಾಡ್ತಾರೆ, ಹಾಗೆ ಅದನ್ನು ಯಾವ ರೀತಿಯಾಗಿ ನಾವು ಮತ್ತೆ ಆಧಾರ್ ಲಿಂಕ್ ಅನ್ನೋದು ಮಾಡ್ಬೋದು ಅಂತ ತಿಳ್ಕೊಂಡ್ರಲ್ಲ. ಈಗಲೇ ಕ್ರಮವನ್ನು ಕೈಗೊಂಡು ದಂಡವನ್ನು ತಪ್ಪಿಸಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.